ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಾನಹೊಸಹಳ್ಳಿ ಸಮೀಪದ ಚಿಕ್ಕ ಜೋಗಿಹಳ್ಳಿ ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ಖಾಸಗಿ ಜಮೀನಿನಲ್ಲಿ ಟೆಂಟ್ ನಿರ್ಮಿಸಿಕೊಂಡು ಹರಕಲು ಮುರುಕಲು ಗಾಳಿ ಮಳೆ ಬಿಸಿಲು ಎನ್ನದೆ ಜೋಪಡಿಯಲ್ಲಿ ವಾಸಿಸುತ್ತಾ ಇರುವ ಅಲಿಮಾರಿ ಜನ ವಾಸವಾಗಿರುವ ಸ್ಥಳಕ್ಕೆ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಭೇಟಿ ನೀಡಿ ಇಲ್ಲಿ ವಾಸ ಮಾಡುತ್ತಾ ಇರುವ ಅಲಿಮಾರಿ ಜನಾಂಗದ ತಾಪತ್ರಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಪಡೆದಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಬಳಿ ಕೂಲಂಕುಷವಾಗಿ ಮಾಹಿತಿ ಪಡೆದು ಅಗತ್ಯ ಕ್ರಮ ಕೈಗೊಳ್ಳುತ್ತೀನಿ. ಇಲ್ಲಿನ ಅಲಿಮಾರಿ ಜನಾಂಗದವರ ಅರ್ಹ ಫಲಾನುಭವಿಗಳಿಗೆ ಸೂರು ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದರು. 40 ವರ್ಷದಿಂದ ಬೀಡಾರದಲ್ಲಿ ಬಸವಳಿದ ಜನ ಚೆನ್ನದಾಸರ ಅಲಿಮಾರಿ ಜನಾಂಗ ಎದುರಿಸುತ್ತಾ ಇರುವ ಸಮಸ್ಯೆಯನ್ನ ಗಣಿನಾಡು ಸಂಜೆ ದಿನ ಪತ್ರಿಕೆಯಲ್ಲಿ ಹಲವು ಬಾರಿ ಪ್ರಕಟವಾಗಿರುವ ಹಿನ್ನೆಲೆ ಶಾಸಕರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪತ್ರಿಕೆಯ ವರದಿಗಾರರೊಂದಿಗೆ ಪರಿಶೀಲಿಸಿ ಮಾಹಿತಿಯನ್ನು ಪಡೆದಿದ್ದಾರೆ. ಇಲ್ಲಿ 50 ಕುಟುಂಬಗಳು ಇರುವ 150 ಜನಸಂಖ್ಯೆ ಇರುವ ಅಲಿಮಾರಿ ಜನಾಂಗದವರು ಸುಮಾರು 40ಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿಯೇ ಬೀಡಾರಿ ಬಿಟ್ಟು ಬೀದಿ ವ್ಯಾಪಾರ ನೆಚ್ಚಿಕೊಂಡು ಬದುಕುತ್ತಿದ್ದಾರೆ. ಇವರು ಸರ್ಕಾರದಿಂದ ಆಧಾರ್, ರೇಷನ್ ಕಾರ್ಡ್, ಚುನಾವಣೆ ಗುರುತಿನ ಚೀಟಿ ಇವರಿಗೆ ಆಧಾರ ಇದ್ದು 10ನೇ ತರಗತಿಯ ತನಕ ಶಿಕ್ಷಣ ಪಡೆದು ಬಡತನ ಕಾರಣಕ್ಕಾಗಿ ಮೊಟಕುಗೊಳಿಸಿದ್ದಾರೆ. ಶಾಸಕರು ಚೆನ್ನದಾಸರ ಕಷ್ಟ ಸುಖ ವಿಚಾರಿಸಿದ್ರು. ಸರ್ಕಾರ ಇದುವರೆಗೂ ಯಾವುದೇ ರೀತಿ ವಸತಿ ವ್ಯವಸ್ಥೆಯನ್ನ ನಮಗೆ ಕಲ್ಪಿಸಿಕೊಟ್ಟಿರೋದಿಲ್ಲ ಎಂದು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ನಾವು ಪ್ರತಿ ಸಲ ಚುನಾವಣೆ ಬಂದಾಗ ತಪ್ಪದೆ ಮತದಾನ ಮಾಡ್ತೀವಿ. ಸರ್ಕಾರಗಳು ಅಧಿಕಾರಕ್ಕೆ ಬಂದ ನಂತರ ನಮ್ಮನ್ನ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ ಎಂದರು. ಶಾಸಕರು ಮಾತನಾಡಿ ತಮ್ಮ ಬೇಡಿಕೆಗಳನ್ನ ಗಮನದಲ್ಲಿ ಇಟ್ಟುಕೊಂಡ್ರು ಯಾರು ಅತಂತ್ರ ಸ್ಥಿತಿಯಲ್ಲಿ ಇರದಂತೆ ಸರ್ಕಾರದ ಮಟ್ಟದಲ್ಲಿ ತಮಗೂ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ಕುರಿಹಟ್ಟಿ ವಸಣ್ಣ, ಎಚ್ ಉಡ್ಡಾರೆಡ್ಡಿ, ಸಿದ್ದಾಪುರ ಗ್ರಾಮದ ಜಿರಾಜಣ್ಣ, ಮೊಡಕಲಕಟ್ಟೆ ಕೃಷ್ಣಪ್ಪ, ಚಿನ್ನದಾಸರ ಮುಖಂಡ ವೀರಣ್ಣ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ఆ బద్దలు చెప్పకూడదు.